ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ ಶ್ರೀದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಏನು, ಅದರ ಜೊತೆಗೆ ಅದೃಢ ಕರ್ಮ ಸ್ನಾನ ಅಂದರೆ ಏನು ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮುಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಮೊದಲನೇದಾಗಿ ನಮ್ಮ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಎಲ್ಲ ವೀಕ್ಷಕರಿಗೂ, ದೇಶದ ನಮ್ಮೆಲ್ಲರ ಅನ್ನದಾತರಾದ ಪ್ರತಿಯೊಬ್ಬ ರೈತ ಮಿತ್ರರಿಗೂ, ದೇಶವನ್ನು ಕಾಯುವ ಎಲ್ಲ ಸೈನಿಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ, ಅವಳ ಅನುಗ್ರಹದಿಂದ ಅವರೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಆಗಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಮಾಘಮಾಸ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಇರತಕ್ಕಂಥದ್ದು ಶನಿವಾರ, ಚಿತ್ತಾ ನಕ್ಷತ್ರ. ಏನಪ್ಪ ಅಂದರೆ, ಈ ಶನಿವಾರ ಚಿತ್ತಾ ನಕ್ಷತ್ರಯುಕ್ತವಾಗಿ ಷಷ್ಠಿ ತಿಥಿ ಬಂದಿರತಕ್ಕಂಥದ್ದು ಎಲ್ಲ ನಮ್ಮೆಲ್ಲ ಸಂಚಿತಮಯವಾದಂಥ ಒಂದಷ್ಟು ಸಮಸ್ಯೆಗಳು ನಮ್ಮನ್ನು ಪೀಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಯಾರ ಜಾತಕದಲ್ಲಿ ಅಥವಾ ಯಾರು ಅನುಜನ್ಮದ ಒಂದು ಜನ್ಮಾಂತರಕೃತವಾಗಿ ಬಂದಿರತಕ್ಕಂಥ ಪಾಪಾದಿಗಳು ಅಂತಕ್ಕಂಥದ್ದು, ನಾವು ಮಾಡಿರಬಹುದಾದಂಥ ಸಮಸ್ತ ವಿಧವಾದ ಏನೋ ಜ್ಞಾನ ಅಜ್ಞಾನಾದಿಗಳಿಂದ ಮಾಡಿರಬಹುದಾದಂಥ ಸಮಸ್ತ ಪಾಪಾದಿಗಳಿಗೂ ಕೂಡ ನಿವೃತ್ತಿ ಆಗ್ತಕ್ಕಂಥದ್ದು ಕಲಿಯುಗದಲ್ಲಿ ಪಾತಕೇ ನಾಸ್ತಿ ನಾಮ ಜಪಂ ಅಂತೇಳಿ ಹೇಳುತ್ತೆ. ಅಂದರೆ ನಾವು ಮಾಡಿರ್ತಕ್ಕಂಥ ಸಮಸ್ತ ವಿಧವಾದ ಪಾಪಾದಿಗಳನ್ನು ಕೂಡ, ಪಾತಕಾದಿಗಳನ್ನು ಕೂಡ ನಿವೃತ್ತಿ ಮಾಡ್ತಕ್ಕಂಥ ಒಂದು ಮಂತ್ರ ಇರತಕ್ಕಂಥದ್ದು. ಹಾಗಾಗಿ ಶನಿವಾರ ಕರ್ಮಕಾರಕನಾಗಿರ್ತಕ್ಕಂಥ ಶನೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಸಂಚಿತ ಜನ್ಮದ ಆ ಒಂದು ಆರ್ಜಿತ ಕರ್ಮ ಅಂತಕ್ಕಂಥದ್ದು ಏನಿದೆಯೋ ಅದು ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಶನಿವಾರ ವಿಶೇಷವಾಗಿ ಒಂದು ಸ್ಟೀಲ್ ಚೆಂಬನ್ನು ತಗೊಳ್ಳಿ. ಸ್ಟೀಲ್ ಪಾತ್ರೆ, ಸ್ಟೀಲ್ ಚೆಂಬು ಏನಂದರೆ ಕಬ್ಬಿಣಯುಕ್ತವಾಗಿರತಕ್ಕಂಥ ಆ ಒಂದು ಪಾತ್ರೆಯಲ್ಲಿ ಎಳ್ಳನ್ನು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಕನಿಷ್ಠ ಏನಪ್ಪ ಅಂದರೆ ಒಂದು 18-19 ಬಾರಿ ಆದರೂ ಕೂಡ ನಿಮ್ಮ ಕೈಯಲ್ಲಿ ಈ ರೀತಿಯಾಗಿ ಆ ಎಳ್ಳನ್ನು ತೆಗೆದು ನಿಮ್ಮ ಪ್ರಾರ್ಥನೆಯನ್ನು ಮಾಡಿ ನೀರಿನಲ್ಲಿ ಹಾಕಿ ಒಂದು 19 ಬಾರಿ ಆ ನೀರನ್ನು ತಗೊಂಡೋಗಿ, ಹೇಗಿದ್ದರೂ ಶನಿವಾರ ಸಾಕಷ್ಟು ಮಂದಿಯಲ್ಲಿ ಅಭ್ಯಾಸ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ಬರುವಂಥ ಅಭ್ಯಾಸ. ಇವತ್ತೇನು ಮಾಡಬೇಕಪ್ಪ ಅಂದರೆ, ನೇರವಾಗಿ ಅರಳಿ ಮರದ ವೃಕ್ಷಕ್ಕೆ ಹೋಗಿ ಆ ಎಲ್ಲ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಎಳ್ಳು ಯುಕ್ತವಾದಂಥ ಉದಕ ನೀರನ್ನು ತಗೊಂಡೋಗಿ ಅಶ್ವತ್ಥ ವೃಕ್ಷಕ್ಕೆ ಪ್ರಾರ್ಥನೆ ಮಾಡಿ, ಆ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಹಾಕಿ ಅನನ್ಯವಾಗಿ ಶನಿಯನ್ನು ಪ್ರಾರ್ಥನೆ ಮಾಡಿ, ಯಾವೆಲ್ಲ ಕರ್ಮಗಳು ನಿಮ್ಮನ್ನು ಹಿಡಿದಿಟ್ಕೊಂಡಿದ್ದಾವೆ, ಅಡಚಣೆಗಳಾಗ್ತಾ ಇದ್ದಾವೆ, ಏನೋ ಮುಂದೆ ಹೋಗ್ತಾ ಇರ್ತಕ್ಕಂಥದ್ರಲ್ಲಿ ತೊಂದರೆಗಳಾಗ್ತಿದೆ, ಹೀಗೆ ಎಲ್ಲ ನಿಮ್ಮ ಮನಸ್ಸಿನ ಮೇಲೆ ಬೀರಬಹುದಾದ ಸಮಸ್ತ ವಿಧವಾದ ಪಾಪಾದಿಗಳು ಕೂಡ ನಿಮ್ಮನ್ನು ನಿವೃತ್ತಿ ಮಾಡತಕ್ಕಂಥ ಸುಲಭ ಮಾರ್ಗ. ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಂತ್ರ ಇದೆ, ಶನಿಯ ಮಂತ್ರ. ಯಾರೆಲ್ಲ ಶನಿ ದಶ ನಡೀತಾ ಇದೆ, 7.5 ಅಷ್ಟಮ ಪಂಚಮ ಸಾರ್ಧ ಶನಿ, ಹೀಗೆ ಶನಿಯ ಪ್ರಭಾವದಿಂದ ಯಾವೆಲ್ಲ ಕೆಲಸಗಳು ನಿಧಾನ ಆಗ್ತಾ ಇದೆ ಅಂತಕ್ಕಂಥವ್ರು ಶನಿಯ ದಶನಾಮ ಅಂತಕ್ಕಂಥದ್ದು ಏನಪ್ಪ ಅಂದರೆ, ಕೋಣಸ್ಥೋ ಪಿಂಗಳೋ ಬಬ್ರಹೋ ಕೃಷ್ಣೋ ರೌದ್ರಾಂತಕೋ ಯಮಃ ಶೌರಿ ಶನೈಶ್ಚರಾಮಂದಃ ನಾಮತ್ರಯಂ ಅಂತೇಳಿ ಶೌರಿ ಶನೈಶ್ಚರಾಮಂದಃ ಶನೈಶ್ಚರನ ಮಂತ್ರ. ಅಂದರೆ ಈ ದಶನಾಮಗಳು ಅಂತಕ್ಕಂಥದ್ದು, ಆ ದಶನಾಮಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ ಶುಭವಾಗಲಿ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು ಹೋಗೋದಾದರೆ, ಅದೃಢ ಕರ್ಮ ಸ್ನಾನದ ಕುರಿತಂತೆ ನಾವು ಮಾತನಾಡೋದಕ್ಕೂ ಮುನ್ನ, ಈ ಸ್ನಾನ ಅನ್ನುವಂಥದ್ದು ದೇಹ ಶುದ್ಧಿಗ ಅಥವಾ ಮನಸ್ಸು ಆತ್ಮಶುದ್ಧಿಗಾಗಿನ ಗುರುಗಳೇ? ಬಹಳ ಮುಖ್ಯವಾಗಿ ನಾವು, ಯಾಕೆಂದರೆ ನಮ್ಮ ಎಲ್ಲ ಜಾಗಗಳಲ್ಲೂ ಕೂಡ, ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀರು ಇರತಕ್ಕಂಥದ್ದಿದೆ. ಆದರೆ ಗಂಗೆ, ನಾವು ಎಲ್ಲವನ್ನು ಕೂಡ ಗಂಗೆ ಅಂತಲೇ ಕರಿತೀವಿ ನಾವು. ಗಂಗೆಯೇ ಚ ಯಮುನೆಯೇ ಚೈವ ಗೋದಾವರಿ ಸರಸ್ವತಿ
ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತೇಳಿ ಎಲ್ಲವನ್ನು ಕೂಡ ಗಂಗಾಯುಕ್ತವಾಗಿ ನಾವು, ಗಂಗೆ ಅಂದರೆ ನೀರು ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಆದರೆ ಇದು ನಾವು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ತೀರ್ಥ ಅಂತಕ್ಕಂಥದ್ದು. ಏನು ಇದು ತೀರ್ಥದ ಮಹತ್ವ ಅಂದರೆ ದೇವರ ಮೇಲೆ ಬಿದ್ದ ನೀರು ತೀರ್ಥವಾಗುತ್ತೆ. ಹಾಗೆ ಎಲ್ಲೋ ಒಂದು ಸ್ಥಳದಲ್ಲಿ ಆ ಒಂದು ಮುಖ್ಯವಾಗಿ ಸಂಗಮ ಕ್ಷೇತ್ರ, ಆ ಕ್ಷೇತ್ರಕ್ಕೆ ಪ್ರಾಧಾನ್ಯತೆ ಇದ್ದಂಥ ಕ್ಷೇತ್ರವನ್ನು ತೀರ್ಥಕ್ಷೇತ್ರ ಅಂತ ಕರಿತೀವಿ. ನಾವು ಕಾಶಿಯಲ್ಲಿ ಹೋಗಿ ಗಂಗೆಯಲ್ಲಿ ಮಿಂದು ಬರ್ತೀವಿ ಅಂದರೆ ಗಂಗೆಯಲ್ಲಿ ಸ್ನಾನ ನಾವು ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥದ್ದು, ಗೋಕರ್ಣ ಮಹಾಬಲೇಶ್ವರ ಸನ್ನಿಧಾನದಲ್ಲಿರ್ತಕ್ಕಂಥದ್ದು. ಹೀಗೆ ಆ ಕ್ಷೇತ್ರಕ್ಕೆ ಯಾಕಷ್ಟು ಮಹತ್ವ ಬಂತು ಅಂದರೆ ಆಂಗೀರಸ ಋಷಿಗಳು, ಬಹಳ ಮುಖ್ಯವಾಗಿ ಆಂಗೀರಸ ಋಷಿಗಳು ಇದಕ್ಕೆ ತೀರ್ಥಕ್ಕೆ ಯಾಕೆ ಮನುಷ್ಯನು ಆ ಒಂದು ಜೀವನದುದ್ದಕ್ಕೂ ಕೂಡ ಕರ್ಮ ಉತ್ತಿಷ್ಟ ಆಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಬಂದಂಥ ಬದುಕಿನೊಟ್ಟಿಗೆ ನಾವು ಮಾಡಿರಬಹುದಾದಂಥ ಸಮಸ್ತ ವಿಧವಾದ ಸಂಚಿತ ಪಾಪ ಅಂದರೆ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು ಕೂಡ ನಮ್ಮನ್ನು ಪೀಡಿಸ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಆಂಗೀರಸ ಋಷಿಗಳು ಮುಖ್ಯವಾಗಿ ಗಂಗಾ ನದಿಯನ್ನು ಪ್ರಾರ್ಥನೆ ಮಾಡಿ, ಗಂಗೆ ಅಮ್ಮ ನೀನು ಎಲ್ಲಿ ನಿನ್ನನ್ನು ಸ್ಮರಣೆ ಮಾಡಿ ಅಲ್ಲಿ ಅವರು ಸ್ನಾನವನ್ನು ಮಾಡ್ತಾರೋ ಅವ್ರಿಗೆ ಆ ಸದೃಢ ಕರ್ಮ ಅಂತ ಏನೆಲ್ಲ ನಮ್ಮ ಮುಖ್ಯವಾಗಿ ಸದೃಢ ಅಂದರೆ ಭಾರ ಅಂತಕ್ಕಂಥದ್ದು, ಭಾರವಾದದ್ದನ್ನು ಇಳಿಸ್ಕೊಡು ಅಂತೇಳಿ ಆಂಗಿರಸ ಋಷಿಗಳು ಗಂಗೆಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲಿ ಸಾಕಷ್ಟು ಯಜ್ಞಗಳನ್ನು ಮಾಡಿದ್ದಾರೆ. ಅಂದರೆ ನಾವೀಗ ಹೋಮಗಳನ್ನು ಮಾಡಬೇಕಾದ್ರೆ ಸಮಿತ್ತು ಆಜ್ಯ ಎಲ್ಲವನ್ನು ಕೂಡ ಅರ್ಪಣೆ ಮಾಡ್ತೀವಿ. ಆದರೆ ಆಂಗಿರಸ ಋಷಿಗಳು ಏನು ಮಾಡಿದ್ರಪ್ಪ ಅಂದರೆ ತೀರ್ಥವನ್ನೇ ಏನು ನೀರು ಅಂತಕ್ಕಂಥದ್ದು ಇದೆಯೋ ಆ ನೀರನ್ನು ತೆಗೆದು ಅರ್ಘ್ಯವನ್ನು ಕೊಡ್ತಾ ಅಂದರೆ ಆಹುತಿಯನ್ನು ಕೊಡ್ತಾ ಗಂಗೆಯನ್ನು ಪರಿಶುದ್ಧಿಯನ್ನು ಮಾಡುತ್ತಂತೆ. ಹಾಗಾಗಿ ಆ ಆಂಗಿರಸ ಋಷಿಗಳ ಒಂದು ಏನು ಪ್ರಾರ್ಥನೆ ಇತ್ತೋ ಆ ಪ್ರಾರ್ಥನೆಗೆ ಅಮ್ಮನವರು ಅನುಗ್ರಹವಾಗಿರ್ತಕ್ಕಂಥದ್ದೇ ತೀರ್ಥಸ್ನಾನ ಅಂತಕ್ಕಂಥದ್ದು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರ ದರ್ಶನ ಮಾತ್ರೇನ ವಿನಶ್ಯತಿ ಅಂತ ಹೇಳುತ್ತೆ ಶಾಸ್ತ್ರ. ಆದರೆ ಅನ್ಯಕ್ಷೇತ್ರಗಳಲ್ಲಿ ನಾವು ಮಾಡಿರಬಹುದಾದಂಥ ಸಮಸ್ತ ವಿಧವಾದ ಕೃತ ಪಾಪಾದಿಗಳು ಕೂಡ ಪುಣ್ಯಕ್ಷೇತ್ರ ದರ್ಶನದಿಂದ ಸಮೃದ್ಧಿ ಆಗುತ್ತೆ ಅಂತಕ್ಕಂಥ, ಅಂದರೆ ನಿವೃತ್ತಿ ಆಗುತ್ತೆ ಅಂತಕ್ಕಂಥದ್ದು. ಆದರೆ ಆ ಸ್ನಾನವನ್ನು ಯಾಕೆ ದೇವರ ದರ್ಶನವನ್ನು ಮಾಡಬೇಕಾದ್ರೆ ಮುಂಚಿತವಾಗಿ ಈಗ ನಾವು ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಸ್ನಾನವನ್ನು ಮಾಡಿ ನಂತರ ಹೇಮಾವತಿಯಲ್ಲಿ ಸ್ನಾನವನ್ನು ಮಾಡಿ ಮತ್ತೆ ನಾವು ದೇವರ ದರ್ಶನವನ್ನು ಮಾಡ್ತೀವಿ. ಮೊದಲು ಆತ್ಮಶುದ್ಧಿ, ಮನೋಶುದ್ಧಿ, ಆತ್ಮಶುದ್ಧಿ, ಆಧ್ಯಾತ್ಮಿಕ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ನಾವು ಏನೆಲ್ಲ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಮನಸ್ಥಿತಿ ಇದ್ದಾಗ ನಾವು ಸ್ನಾನವನ್ನು ಮಾಡಿ ಆನಂತರ ದೇವರ ದರ್ಶನ ಮಾಡ್ತಕ್ಕಂಥದ್ದು ಪದ್ಧತಿ. ಆ ಪದ್ಧತಿ ಯುಕ್ತವಾಗಿ ಬಂದಿರತಕ್ಕಂಥದ್ರಿಂದ ಏನು ನಮ್ಮ ಬದುಕಿನಲ್ಲಿ, ಯಾಕಂದರೆ ಒಂದು ದೇವತಾ ಸಾನ್ನಿಧ್ಯ ಇರತಕ್ಕಂಥದ್ದು ಆ ಕ್ಷೇತ್ರದಲ್ಲಿ, ಆ ಸಾನ್ನಿಧ್ಯತೆ ಇದ್ದು ಆ ಸ್ಥಾನವನ್ನು ನಾವು ಸ್ಪರ್ಶಿಸಿದಾಗ ನಮ್ಮ ಎಷ್ಟೋ ಸಂಚಿತ ಜನ್ಮಾದಿ ಪಾಪಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಈ ಕರ್ಮ ಅನ್ನುವಂಥದ್ದು ನಿವೃತ್ತಿ ಮತ್ತು ತೀರ್ಥಯಾತ್ರೆಗೆ ಹೇಗೆ ಸಂಬಂಧವಾಗುತ್ತೆ ಗುರುಗಳೇ? ಕರ್ಮ ಈಗ ನಾವು ಶರೀರ ಜಾಡ್ಯ ಹಿಡಿದಾಗ ಸ್ನಾನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಆಯಾಸವಂತರಾದದ್ದು ನಾವು ಸ್ನಾನ ಮಾಡಿದ ತಕ್ಷಣ ನಮಗೆ ಏನೋ ಒಂದು ಹೊಸ ರೂಪನ್ನು ನಮ್ಮ ಮನಸ್ಸಿಗೆ ಉಲ್ಲಾಸವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಉತ್ತಿಷ್ಟೋ ಪ್ರವೃತ್ತಿ, ಏನು ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೂ ವೃತ್ತಿ ಪ್ರವೃತ್ತಿ ಅಂತ, ಈಗ ನಾವು ಅವನ ಅದೇ ಕೆಲಸ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಕರಿತೀವಿ ನಾವು ಲೋಕಾರೂಢಿಯಲ್ಲಿ. ಏನೋ ಒಂದು ತಪ್ಪು ಕೆಲಸ ಮಾಡೋದನ್ನು, ಅವನ ಕಳ್ತನ ಮಾಡೋದನ್ನು ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ಕರ್ಮ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿ ಪ್ರತಿನಿತ್ಯವೂ ಕೂಡ ತನ್ನ ಕೆಲಸವನ್ನು, ತನ್ನ ಹಿಡಿತವನ್ನು ಇಟ್ಕೊಂಡೇ ಇರುತ್ತೆ. ಏನೋ ಒಂದು ಒಬ್ರಿಗೇನೋ ಸುಳ್ಳು ಹೇಳಿರ್ತೀವಿ. ಅನುದಿನ ಇವತ್ತಿನ ದಿವಸ ಏನಾಗಿದೆ, ಈ ಒಂದು ಲಯಪ್ರದವಾದ ಬದುಕಿನಲ್ಲಿ ಪ್ರತಿನಿತ್ಯವೂ ಕೂಡ ಏನೋ ಒಂದು ಸುಳ್ಳು ಹೇಳೋದು. ಈಗ ಮನೆಗೆ ಫೋನ್ ಎಲ್ಲೋ ಇರ್ತೀವಿ, ಆಮೇಲೆ ಬರ್ತೀವಿ ಒಂದು ಜಾಗ. ಆದರೆ ವಾಗ್ದೋಷ ಅಂತಕ್ಕಂಥದ್ದಿದೆ. ಏನಂದರೆ ಭಕ್ಷಣಾತ್ ಪೂತೋ ಭವತಿ, ಅಜಾಡ್ಯಾತ್ ಪೂತೋ ಭವತಿ ಅಂತೇಳಿ ಶಾಸ್ತ್ರ ಏನು ಹೇಳುತ್ತೆ, ಎಲ್ಲವೂ ನಿಮ್ಮನ್ನು ಯಾವ್ಯಾವುದೆಲ್ಲ ಹಿಡಿದಿಟ್ಕೊಳ್ತಾ ಇರುತ್ತೋ ಅದನ್ನೆಲ್ಲ ಕರ್ಮ ಅಂತ ಹೇಳುತ್ತೆ. ನಾವು ವಿಳಂಬ ಅಂತಕ್ಕಂಥದ್ದು ಹೇಳಿದಾಗ ನಿಧಾನ, ನಾವೀಗ ಈಗ ಸಮಯಕ್ಕೆ ಸರಿಯಾಗಿ ನಾವು ಲೈವ್ಗೆ ಹೋಗಲಿಲ್ಲ ಅಂದರೆ ಅದಕ್ಕೊಂದು ತೊಂದರೆ ಆಗುತ್ತೆ. ಅಂದರೆ ಕರ್ಮ ಅಂತಕ್ಕಂಥದ್ದು ಏನಂದರೆ ನಾವು ಯಾವಾಗ ಲಯಪ್ರದವಾದ ಬದುಕಿನಲ್ಲಿ ಏನನ್ನ ನಾವು ಸ್ವಲ್ಪ ಡೈವರ್ಟ್ ಆಗುತ್ತೋ ಅದಕ್ಕೆ ಕರ್ಮ ಅಂತ ಕರಿತೀವಿ. ಸರಿ ಗುರೂಜಿ, ಇನ್ನು ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡಿ. ಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿ ಫಲವನ್ನು ನೋಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಕೋಣಸ್ಥೋ ಪಿಂಗಳೋ ಬಭ್ರುಹೋ ಕೃಷ್ಣೋ ರೌದ್ರಾಂತಕೋ ಯಮಃ. ಶೌರಿಶನೈಶ್ಚರ ಮಂದಃ ಪಿಪ್ಪಳಾದೇನು ಸಂಸ್ತುತಿಃ. ಏತಾನಿ ದಶನಾಮಾನಿ ಪ್ರಾತರುತ್ತಾಯ ಪಠೇತ್. ಶನೈಶ್ಚರ ಕೃತಪೀಡಾ ನ ಕದಾಚಿತ್ ಭವಿಷ್ಯತಿ. ನಿಮ್ಮೆಲ್ಲರ ಸಂಚಿತ ಕರ್ಮಾದಿಗಳು ಕೂಡ ಭವಿಷ್ಯತ್ತಿನಲ್ಲಿ ನಿವೃತ್ತಿಯಾಗಲಿ ಅಂತೇಳಿ ಆ ಶನೇಶ್ಚರನ ಪ್ರಾರ್ಥನೆ,
ಆದಿತ್ಯಾದಿ ನವಗ್ರಹ ದೇವತೆಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ಮೇಷರಾಶಿಯ ಫಲವನ್ನು ನೋಡಿದಾಗ ಸ್ವಲ್ಪ ನಿಮ್ಮ ದುಂದು ವೆಚ್ಚಗಳು ಅಂತಕ್ಕಂಥದ್ದು ಸ್ವಲ್ಪ ಅಧಿಕ ಖರ್ಚು ನಿಮಗೆ ಇವತ್ತಿನ ದಿವಸ ಪೀಡಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮನಸ್ಸಿನ ಮೇಲೆ ನಿರಾಶಾಭಾವ ನಿಮ್ಮನ್ನು ಇವತ್ತಿನ ದಿವಸ ಆವರಿಸಿಕೊಳ್ಳಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಸಹೋದ್ಯೋಗಗಳೊಂದಿಗೆ ಮನಸ್ತಾಪಗಳು ಕೂಡ ಬರ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಶ್ರೀನಿವಾಸನ ದರ್ಶನ, ವಿಶೇಷವಾಗಿ ಓಂ ನಮೋ ವೆಂಕಟೇಶಾಯ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಮೇಷರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸ್ಥಿರಾಸ್ತಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದು, ಸ್ವಲ್ಪ ಪ್ರೇಮ ಪ್ರಕರಣಗಳಲ್ಲಿ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಗಮನವರಿಸಿ ಇವೆ ಕಲಹಗಳು ಬರ್ತಕ್ಕಂಥ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ತಂತ್ರಜ್ಞರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದು. ವೃಷಭ ರಾಶಿಯವರು ಆಂಜನೇಯನ ಉಕ್ತವಾಗಿ ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಶುಭ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವ್ಯವಹಾರಾದಿಗಳಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಗೃಹ ಬಳಕೆಯ ಒಂದು ಸಲಕರಣೆಗಳನ್ನು ಖರೀದಿಸುವಂತಹ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಸ್ನೇಹಿತರು ಕೂಡ ನಿಮಗೆ ಹಣಕಾಸಿನ ನೆರವನ್ನು ನೀಡ್ತಕ್ಕಂಥವ್ರಾಗ್ತಾರೆ. ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ ಸ್ವಲ್ಪ ಹಿರಿಯರೊಡನೆ ಮನಸ್ತಾಪಗಳು ಬರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಮಿಥುನ ರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆಯೊಂದಿಗೆ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವಿಶೇಷವಾಗಿ ವಿದೇಶಿ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿದ್ದಂಥವ್ರಿಗೆ ಇವತ್ತಿನ ದಿವಸ ಯಾವುದೋ ಅದರಲ್ಲಿದ್ದಂಥ ಅಡೆತಡೆಗಳಿಗೆ ಇವತ್ತಿನ ದಿವಸ ನಿಮಗೆ ಅದು ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಕಟಕ ರಾಶಿಯವರು ಇವತ್ತಿನ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ಏನಾದರೂ ವಸ್ತುಗಳು ನಷ್ಟ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಮೇಲಧಿಕಾರಿಗಳಿಂದ ಇವತ್ತಿನ ದಿವಸ ಯಾವುದೋ ಒಂದು ವಿಚಾರದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರಿಗೆ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಕಟಕ ರಾಶಿಯವರ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಸಾಧ್ಯವಾದರೆ ನಿಮ್ಮ ಕೈಲಾದದ್ದು ಏನಾದರೂ ಕೂಡ ಆ ನಿರಾಶ್ರಿತರಿಗೆ ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಟಕ ರಾಶಿಯವರು ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ಬರು ಇದ್ದಾರೆ, ಮಾತನಾಡ್ಬಿಡೋಣ. ಗೌರಿಬಿದನೂರಿಂದ ಜಲಜಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜಲಜಾ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. ಏನ್ ಮೇಡಮ್? 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 18 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ತಾಯಿ, ಏನು ಕೇಳಬೇಕಿತ್ತು? ಮದುವೆ ಬಗ್ಗೆ ಮೇಡಮ್ ಸರ್. ಎಷ್ಟು ವಯಸ್ಸೀಗ? 15/9/97. 97. ಅಮ್ಮ, ಸ್ವಲ್ಪ ಸ್ತ್ರೀ ಸಂಬಂಧಿತವಾದ ದೋಷ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಮನೆ ದೇವರು ಯಾರು? ತಿರುಪತಿ ವೆಂಕಟರಮಣ ಸ್ವಾಮಿ. ಒಂದು ಕೆಲಸ ಮಾಡಿದ್ದಾಯಿ, ಚಿಂತೆ ಮಾಡೋ ಅಗತ್ಯ ಇಲ್ಲ. ನೀವು ಇಲ್ಲೇ ಎಲ್ಲಾದರೂ ವೆಂಕಟರಮಣ ಸ್ವಾಮಿ ಸನ್ನಿಧಾನ ಇರುತ್ತಲ್ವಾ, ₹1 ಕಾಯಿನ್ ತಗೊಳ್ಳಿ, ನಿಮ್ಮ ಮಗಳ ಕೈಯಲ್ಲಿ ಕೊಟ್ಟು ರಾತ್ರಿ ನಿಮ್ಮ ಮಗಳ ಕೈಯ ತಲೆ ದಿಂಬಿನ ಕೆಳಗಡೆ ಇಟ್ಟು ₹1 ಕಾಯಿನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು, ಅಪ್ಪ ನನ್ನ ಮಗಳಿಗೆ ಈ ಒಂದು ಮಾಂಗಲ್ಯ ಭಾಗದಲ್ಲಿ ಏನು ಮದುವೆಗೆ ವಿಳಂಬ ಆಗ್ತಾ ಇದೆಯೋ ಈ ಪರಿಹಾರವನ್ನು ಮಾಡಿಕೊಡು ಅಂತೇಳಿ ₹1 ಕಾಯಿನನ್ನು ತಗೊಂಡೋಗಿ ಎಲ್ಲಾದರೂ ನಿಮ್ಮ ಒಂದು ಸಮೀಪದಲ್ಲಿರ್ತಕ್ಕಂಥ ವೆಂಕಟರಮಣನ ಸನ್ನಿಧಾನದಲ್ಲಿ ಇದನ್ನು ಸಂಕಲ್ಪ ಕಾಯಿನ್ ಅಂತೇಳಿ ಅಂದ್ಕೊಳ್ಳಿ, ಸಂಕಲ್ಪ ಮಾಡ್ತಾ ಇದ್ದೀವಿ ಅಂತ ಸಂಕಲ್ಪ ಕಾಯಿನ್ ಅಂತೇಳಿ ತೊಗೊಂಡೋಗಿ ವೆಂಕಟರಮಣನಿಗೆ ಅರ್ಪಣೆ ಮಾಡಿ, ಪ್ರತಿ ಗುರುವಾರ ಸ್ವಲ್ಪ ಅರಿಶಿಣ ಹಾಕಿ ನಿಮ್ಮ ಮಗಳ ಸ್ನಾನವನ್ನು ಮಾಡಲಿಕ್ಕೆ ಹೇಳಿ, ಶುಕ್ರವಾರದ ರಾತ್ರಿ ಸ್ವಲ್ಪ ಪಚ್ಚಕರ್ಪೂರವನ್ನು ತಲೆಯ ದಿಂಬಿನ ಕೆಳಗಡೆ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, 2.5 ತಿಂಗಳ ನಂತರದಲ್ಲಿ ಒಂದು ಸುಯೋಗ ಬರ್ತಕ್ಕಂಥದ್ದಾಗಿದೆಯಮ್ಮ, ಒಳ್ಳೆಯದಾಗುತ್ತೆ. ಆಯ್ತು ಗುರುಜಿ, ಆಯ್ತು. ಓಕೆ, ಧನ್ಯವಾದಗಳು ಜಲಜಾ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಕಟಕ ರಾಶಿಯ ಕುರಿತಂತೆ. ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದ್ರೆ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ನ್ಯಾಯಾಂಗದ ತೊಡಕುಗಳು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಗೃಹ ಸಂಬಂಧಿತವಾದ ಸಾಲದಲ್ಲಿ ಇವತ್ತಿನ ದಿವಸ ನಿಮಗೆ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ವಿಶೇಷತೆ ಕಾಣ್ತಕ್ಕಂಥದ್ದಾಗಿದ್ದೆಯೂ ಕೂಡ ಏನೋ ಅಡೆತಡೆಗಳಾಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅದರೊಟ್ಟಿಗೆ ನೀವು ಮನಸ್ಸನ್ನು ಗಮನಿಸಿದಾಗ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪಿತ್ತಕೋಶದ ಸಂಬಂಧಿತವಾದ ತೊಂದರೆ ಕೂಡ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದು. ಜೊತೆಗೆ ಪತ್ನಿಯ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವು ಕೂಡ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಸಿಗಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ.
ಇವತ್ತಿನ ದಿವಸ ವಿಷ್ಣು ಮಹಾವಿಷ್ಣು ಪ್ರವಿಷ್ಣು ಮಹೇಶ್ವರಂ ಅನೇಕ ರೂಪದೈತ್ಯಾಂತಂ ನಮಾಮಿ ಪುರುಷೋತ್ತಮಂ ಅಂತೇಳಿ ಆ ಕೃಷ್ಣ ಪರಮಾತ್ಮನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಕಾರ್ಖಾನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಏನೋ ಭೂಮಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿರ್ತೀರಾ. ಈ ರೀತಿಯಾದದ್ದು ಯಾವುದೋ ಒಂದು ಸಂದರ್ಭಾಚಿತವಾದಂಥ ಸಮಸ್ಯೆ ನಿಮ್ಮನ್ನು ಪೀಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಆ ವ್ಯವಹಾರಾದಿಗಳನ್ನು ಮಾಡಿಕೊಳ್ಳಿ. ಸ್ವಲ್ಪ ಭೂ ವ್ಯವಹಾರಾದಿಗಳಲ್ಲೂ ಕೂಡ ತೊಡಕುಗಳು ಬರ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಾನಸಿಕವಾದಂಥ ಖಿನ್ನತೆ ಬರ್ತಕ್ಕಂಥದ್ದು, ಪ್ರಯಾಣದಲ್ಲಿ ಸ್ವಲ್ಪ ಭೀತಿ ಆಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ಸ್ವಲ್ಪ ಸಮೃದ್ಧವಾದಂತಹ ಒಂದು ಲಾಭಕರವಾಗಿರ್ತಕ್ಕಂಥ ಸಮಯ ಇರೋದರಿಂದ ಕನ್ಯಾ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಆಂಜನೇಯನ ಪ್ರಾರ್ಥನೆ ಮತ್ತು ಆಂಜನೇಯನ ಸನ್ನಿಧಾನದಲ್ಲಿ ಸಿಂಧೂರವನ್ನು ಅರ್ಪಿಸಿ ಓಂ ಹಂ ಹನುಮತೇ ನಮಃ ಅಂತಕ್ಕಂಥ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಕುಟುಂಬದಲ್ಲಿ ಸೌಖ್ಯ ಸಿಗ್ತಕ್ಕಂಥದ್ದು, ತಾಯಿಯ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದದಿಂದ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಶುಭ ಕರ್ಮಗಳ ಚಾಲನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಮದುವೆ ಮುಂಜಿ ಈ ರೀತಿಯಾದಂಥ ಕಾರ್ಯಾದಿಗಳನ್ನು, ಮನೆ ಗೃಹ ನಿರ್ಮಾಣ ಈ ರೀತಿಯಾದಂಥ ಒಂದು ಶುಭತಮವಾದಂಥ ಕಾರ್ಯಾದಿಗಳಿಗೆ ಇವತ್ತಿನ ದಿವಸ ಸಂಕಲ್ಪವನ್ನು ಮಾಡ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಅದರಲ್ಲೂ ಸ್ವಲ್ಪ ಶತ್ರುಗಳೊಟ್ಟಿಗೆ ಎಚ್ಚರವಾಗಿರಿ. ಏನೋ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಮಾಡಿ ಹುನ್ನಾರಗಳನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಜನಪ್ರಿಯ ವ್ಯಕ್ತಿಗಳ ಭೇಟಿ ಆಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನೊಟ್ಟಿಗೆ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮುಂದೆ ವೃಶ್ಚಿಕ ರಾಶಿಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಲಲಿತಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಲಲಿತಾ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ ಲಲಿತಾ? ಹಲೋ ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಮೇಡಮ್, ಧ್ವನಿ ಕೇಳಿಸ್ತಾ ಇದೆಯಾ? ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಕರೆ ಕಟ್ ಅವರು ಆಗುತ್ತೆ. ಟಿವಿಯಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತೆ ಗುರುಜಿಯವರು. ಓಕೆ, ನೀವು ಇವಾಗ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ಅದೇ ಕಂಟೆಂಟ್ ಬಗ್ಗೆ ಕೇಳಿ ಓಕೆ ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಎಸ್ ಗುರುಜಿ, ಮುಂದಿನ ರಾಶಿ ಫಲಾನುಫಲವನ್ನು ತಿಳಿಸ್ತಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಪ್ರಸಿದ್ಧ ಕ್ಷೇತ್ರಗಳಿಗೆ ದರ್ಶನಕ್ಕೆ ಹೋಗಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದಾಗ ಅದರಲ್ಲಿ ಏನೋ ಅಡೆತಡೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತಾಯಿಯೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು, ಕಲಹಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸೌಜನ್ಯಯುತವಾಗಿ ನಡ್ಕೊಳ್ಳಿ ಇವತ್ತಿನ ದಿವಸ. ಚರ್ಮ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಒಂದು ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಆಂಜನೇಯನ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡಿ, ತುಳಸಿ ಅರ್ಚನೆ ಮಾಡಿಸಿ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರವನ್ನು ಜಪಿಸೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿವಾಹಾದಿ ಕಾರ್ಯಾದಿಗಳಿಗೆ ಸಿದ್ಧತೆಯನ್ನು ಮಾಡ್ತಕ್ಕಂಥ ಒಂದು ಸುಸಂದರ್ಭ. ಕುಟುಂಬದವರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿರೋಧಿಗಳೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು. ಇನ್ನು ತಂದೆಯ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡ್ತಕ್ಕಂಥದ್ದು, ಅಮ್ಮನವರ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಖಾಸಗಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಆಸ್ತಿ ವಿಚಾರಾದಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅನುಕೂಲವನ್ನು ಪಡ್ಕೊಳ್ಬಹುದಾಗಿರ್ತಕ್ಕಂಥ ಸುಯೋಗ. ಸ್ವಲ್ಪ ಖರ್ಚಿನೊಟ್ಟಿಗೆ ಇವತ್ತಿನ ದಿವಸ ಅಧಿಕ ಖರ್ಚು ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಮಕರ ರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆಯೊಂದಿಗೆ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಆತ್ಮೀಯರೊಡನೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾಕ್ಷೇತ್ರದಲ್ಲಿದ್ದಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಪ್ರಗತಿ ಇದ್ದರೂ ಕೂಡ ಸ್ವಲ್ಪ ಪ್ರಯತ್ನ ಕಾರ್ಯಾದಿಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ಕುಲಗುರುಗಳ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವ್ಯಾವಹಾರಿಕ ವಿಚಾರಾದಿಗಳಲ್ಲಿ ಆ ಕುಟುಂಬದಲ್ಲಿ ಏನೋ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ದಾಯಾದಿಗಳೊಟ್ಟಿಗೆ ಆಸ್ತಿ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥದ್ದು ಭೂ ವ್ಯವಹಾರಾದಿಗಳಿಂದ. ಇನ್ನು ವಿರೋಧಿಗಳೊಟ್ಟಿಗೆ ಎಚ್ಚರವಾಗಿರಿ. ಇವತ್ತಿನ ದಿವಸ ಕಪ್ಪು ವಸ್ತ್ರಗಳ ದಾನವನ್ನು ಮಾಡೋದರಿಂದ ಮೀನರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಆಂಜನೇಯನ ದರ್ಶನ, ಶಂ ಶನೈಶ್ಚರಾಯ ನಮಃ ಅಂತಕ್ಕಂಥ ಶನಿಯ ಪ್ರಾರ್ಥನೆ ಮಾಡೋದ್ರಿಂದ ಮೀನರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗುತ್ತೆ.
ಸರಿ ಗುರುಜಿ, ನೀವು ಇವತ್ತಿನ ದಿನದ ರಾಶಿ ಫಲಾನುಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಇದೀಗ ತುಳಸಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ತುಳಸಿ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದೇವಪುರಿಂದ ಮೇಡಮ್. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಗುರುಜಿ ಒಂದು ಇದು ಹೇಳಿದ್ರು, ಅದು ಇಟ್ಟಿವಿ, ಅದಕ್ಕಲ್ಲೇ ಮೇಡಮ್. ಓಕೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ಇದು ಏನು ಇದು ಪೂಜೆ ಮಾಡಂತ ಹೇಳಿದ್ರು ಗುರುಜಿ, ಮಾಡೀನಿ. ಅದು ಬಟ್ಟಿ, ಒಂದು ಕೆಂಪು ಬಟ್ಟಿ, ಬಳಿ, ಅಕ್ಕಿ ಇಟ್ಟು ದೇವ್ರಿಗೆ ಕೊಡಂಗಿದ್ರಿ ಗುರುಜಿ, ಅದನ್ನ ಕೊಡ್ಬೇಕು ಅಂತ. ಅಮ್ಮ, ನಾನು ಏನು ಆ ಸಮಯದಲ್ಲಿ ಏನು ತಿಳಿಸಿದ್ದೀನೋ ನೀವೇನಾದರೂ ಅದನ್ನು ಹೇಳಿದ್ರೆ ಏನು ಹೇಳಿದ್ದೀನಿ ಅನ್ನೋದನ್ನು ತಿಳಿಸಿದ್ರೆ ಖಂಡಿತ ನಾನು ಅದಕ್ಕೆ ತಿಳಿಸೋ ಪ್ರಯತ್ನ ಪಡ್ತೀನಿ ತಾಯಿ. ಏನು ಹೇಳಿದ್ದೀನಿ ನಾನು? ಅಕ್ಕಿ ಕುಮ್ಸದ ಕಣ, ಕೆಂಪು ಕುಮ್ಸದ ಕಣ. ಹಾಂ, ಮತ್ತೆ ಬಳಿ ಹೂವ ಇಟ್ಟು ಪೂಜೆ ಮಾಡಂದಿದ್ರಿ ಗುರುಜಿ, ಮಾಡೀನಿ. ಯಾರಿಗೆ ಕೊಡ್ಲಿಕ್ಕೆ ಹೇಳಿದ್ದೀನಿ? ದೇವ್ರಿಗೆ ಕೊಡಂದಿದ್ರಿ. ಯಾವ್ದೋ ಒಂದು ಅರಿಕೆ ಅದ, ಅರಿಕೆದ ಯಾವ್ದು ಕುಲದೇವರಿಗೆ ಕೊಡಿ, ಇಲ್ಲ ಅಂದರೆ ಗುರುಗಳ ಸನ್ನಿಧಾನಕ್ಕೆ ಕೊಡಿ. ನಿಮ್ಮ ಕ್ಷೇತ್ರದಲ್ಲಿದ್ದಂಥ ಶಿವಕೇಶವರ ಸನ್ನಿಧಾನದಲ್ಲಿ ಎಲ್ಲಾದರೂ ಕೊಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಗೆ ಏನು ಹೇಳಿದನೋ ಅದನ್ನು, ಯಾಕೆಂದರೆ ಆ ಸಮಯದಲ್ಲಿ ಏನು ಆ ಅಮ್ಮನ ಪ್ರೇರಣೆ ಇರುತ್ತೋ ಅದನ್ನೇ ತಿಳಿಸಿರ್ತೇನೆ. ಹಾಗಾಗಿ ಅದನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ತುಳಸಿ ಕರೆ ಮಾಡಿದ್ದಕ್ಕಾಗಿ. ಇದೀಗ ಹೇಮಾವತಿ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಹೇಮಾವತಿ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದ್ದೇವೆ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು. 1ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 1. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಮ್ಮ, ಏನು ಆರೋಗ್ಯದ ಸಮಸ್ಯೆನಾ? ಏನು ಪ್ರಾಬ್ಲಮ್ ನಿಮ್ದು ಹೇಳಿ? ಇಲ್ಲ ಸರ್, ಇವಾಗ ಶಾಸ್ತ್ರದಲ್ಲಿ ಹೇಳಿದ್ರಿ ನನ್ನ ಬಗ್ಗೆ, ಹಾಂ, ಮಗನ್ ಬರ್ತೈತೆ ಆಗುತ್ತೆ ಅಂತ. ಇವತ್ತು ಬರ್ತಾ ಇದ್ದಾರೆ, ಆಗ್ತೈತಾ ಅಂತ ನಾನು ಕೇಳೋಣ ಅಂತ ಸರ್. ತಾಯಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ನಂಬಿಕೆಯೇ ದೇವರು ಅಂತಕ್ಕಂಥ ಭಾವನೆಯಲ್ಲಿ ನಿಮ್ಮ ಕೆಲಸಗಳನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮಾಡಿ ಕುಲದೇವರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಅಪ್ಪ, ಬರ್ತಾ ಇರತಕ್ಕಂಥ ಕೆಲಸದಲ್ಲಿ ಅತ್ಯಂತ ಸುಭದ್ರವಾಗಿ ಸನ್ಮಂಗಳ ಉಂಟಾಗಲಿ ಅಂತೇಳಿ ನಿಮ್ಮ ಕುಲದೇವರನ್ನು, ಕುಲಗುರುಗಳನ್ನು ಪ್ರಾರ್ಥನೆ ಮಾಡಿ. ನಾನು ಕೂಡ ಅಮ್ಮನವರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಸಂಕಲ್ಪ ನೆರವೇರಲಿ ಅಂತೇಳಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಹೇಮಾವತಿ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಕರ್ಮ, ನಿವೃತ್ತಿ ಮತ್ತು ತೀರ್ಥಯಾತ್ರೆಗೆ ಯಾವ ರೀತಿಯಾಗಿ ಸಂಬಂಧ ಇದೆ ಅಂತ ಹೇಳಿ. ಹಾಗೆ ಕರ್ಮ ಮತ್ತು ದೈವ ದರ್ಶನಕ್ಕೆ ಇರುವಂಥ ಸಂಬಂಧವನ್ನು ಕುರಿತು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡೋದಾದರೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಂದರೆ ಕಲಿಯುಗದಲ್ಲಿ ನಾಮಮಾತ್ರದಿಂದ ಮಹಾಪಾತಕಾದಿಗಳು ಕೂಡ ನಿವೃತ್ತಿ ಆಗುತ್ತೆ ಅಂತೇಳಿ ಧರ್ಮಶಾಸ್ತ್ರ ಹೇಳುತ್ತೆ. ಅಂದರೆ ಕಲಿಯುಗದಲ್ಲಿ ನಾಮಕ್ಕಷ್ಟು ಇದಿದೆ. ನಾವು ಇನ್ನೆಲ್ಲ ಮಾಡ್ತಕ್ಕಂಥದ್ದೆಲ್ಲವೂ ಕೂಡ ಆಡಂಬರಯುಕ್ತವಾಗಿರ್ತಕ್ಕಂಥದ್ದು. ದೇವರಿಗೆ ಒಂದು ಹಾರವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಧರ್ಮ, ನೂರಾರು ಹಾರಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಅದು ಸೌಂದರ್ಯ. ಯಾಕೆಂದರೆ ಈಗ ಮನುಷ್ಯನಿಗೆ ಸೌಂದರ್ಯ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಇರುತ್ತೋ, ದೇವರಿಗೂ ಕೂಡ ಅಲಂಕಾರ ಪ್ರಿಯನವನು. ಮಹಾವಿಷ್ಣು ಅಂತಕ್ಕಂಥವನು ಅಲಂಕಾರ ಪ್ರಿಯನು. ಹಾಗಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದಾಗ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿ. ಯಾಕೆಂದರೆ ಭಾವನೆ ಬಹಳ ಮುಖ್ಯ ಅಲ್ಲಿ. ನಮಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ವಿಶೇಷವಾಗಿ ಭಾವನೆ ಇಲ್ಲದೆ ಇದ್ದಂಥ ಬದುಕೇ ಅಲ್ಲ ಅಂತ ಹೇಳುತ್ತೆ. ಯಾಕಂದರೆ ಭಾವನಾಯುಕ್ತವಾಗಿ ಬಂದಿರತಕ್ಕಂಥ, ಯಾಕಂದರೆ ನಮ್ಮ ಸಂಬಂಧಗಳೇ ಭಾವನೆ. ದೇವರು ಅಂತಕ್ಕಂಥದ್ದು ಒಂದು ಭಾವನೆ, ಯದ್ಭಾವಂ ತದ್ಭವತಿ ಅಂತ. ಯಾವ ಭಾವನೆ ಅಂತಕ್ಕಂಥದ್ದು ಇದೆಯೋ ಆ ಭಾವನೆಯಲ್ಲಿ ನಾವು ಆ ಕ್ಷೇತ್ರಕ್ಕೆ ಹೋದಾಗ ಖಂಡಿತ ಶುಭ ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ಈಗ ಏನಪ್ಪ ಅಂದರೆ ಶ್ರೀಶೈಲಂಗೆ ಪಾದಯಾತ್ರೆ ನಡೀತಾ ಇದೆ, ತಿರುಪತಿಗೂ ಕೂಡ ಪಾದಯಾತ್ರೆ ನಡೀತು. ಯಾಕಂದರೆ ಶಬರಿಮಲೆಗೆ ಪಾದಯಾತ್ರೆ ನಡೀತು. ಹೀಗೆ ಪಾದಯಾತ್ರೆ ಮಾಡೋದ್ರಿಂದ ಏನು ನಿಮಗೆ ಅದು ನಮಗೆ ಲಾಭ ಸಿಗುತ್ತಪ್ಪ ಅಂದರೆ. ಸರಿ ಗುರುಜಿ, ಪಾದಯಾತ್ರೆಯ ಕುರಿತಂತೆ ಮತ್ತಷ್ಟು ಮಾತನಾಡೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೂಡಿಗೆರೆ, ಚಿಕ್ಕಮಗಳೂರಮ್ಮ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ. ನನಗೆ ವಯಸ್ಸಾಗಿದೆ, 85 ವರ್ಷ. ತುಂಬಾ ಎಲ್ಲದನ್ನು ಇದ್ದಿದ್ದೆಲ್ಲ ಕಾಲ್ ಮಾಡಿ ಎಲ್ಲ ಕೊಟ್ರು ನನಗೆ ಮಾನಸಿಕ ನೋವು ತಾಯಿ. ದೇವ್ರ ಪಾದ ನಂಬಿದೀನಿ, ಧರ್ಮಕ್ಕೆ ಜಯ ಕೊಟ್ಟರು ಸಾಕು. ನನಗೆ ಮನ್ಸಿಗೆ ನೆಮ್ಮದಿ, ಶಾಂತಿ ಕೊಡ್ಬೇಕು ತಾಯಿ. ನಮಸ್ಕಾರ. ಒಂದು ಕೇಸ್. ನಮಸ್ತೆ ಸ್ವಾಮಿ, ತುಂಬಾ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡಿ. ತಾಯಿ ಒಳ್ಳೇದು ಮಾಡಲಿ. 85 ವರ್ಷ ನನಗೆ. ಸಾವಿತ್ರಮ್ಮ ಅಂತ ಹೆಸರು. ತಾಯಿ ಒಳ್ಳೇದು ಮಾಡಲಿ. ನೋಡಿ,
ನಿಮಗೆ ಇಡೀ ಎಷ್ಟು ಆಸ್ತಿ ನಮ್ಮ ತವ್ರ ಮನೆದೆಲ್ಲ ವಿಭಾಗ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ನನ್ನ ಮೊಮ್ಮಗ ಕೇಸ್ ಹಾಕಿದ್ದಾನೆ. ಈ ಊರು ಒಂದು ಮನೆ ಜಾಗ ಇಟ್ಕೊಂಡಿದೀನಿ, ಅದು ಬೇಕು ಅಂತ ಕೇಸ್ ಹಾಕಿದ್ದಾನೆ ಮಗನ್ ಮಗ. ನೀವೊಂದು ಕೆಲಸ ಮಾಡಿಮ್ಮ, ನೀವೊಂದು ಕೆಲಸ ಮಾಡಿ, ನಿಮಗೆ ಬೇಕಾಗಿರ್ತಕ್ಕಂಥದ್ದೇನು ನೆಮ್ಮದಿ, ಅದು ಎಲ್ಲಿ ಸಿಗುತ್ತೆ ಅಂದರೆ ಭಗವನ್ ನಾಮಸ್ಮರಣೆಯಲ್ಲಿ ಸಿಗುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತೇಳಿ. ರಾಮಧ್ಯಾನ ಪರಮಧ್ಯಾನ. ಏನಂದ್ರೆ ರಾಮನಾಮ ಜಪ ಮಾಡ್ತೀನಿ ಸ್ವಾಮಿ ನಮ್ಮಪ್ಪ. ನೀವು ಅದಕ್ಕಿಂತ ಪರಮ ಪವಿತ್ರವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹಾಗಾಗಿ ದೇವಸ್ಥಾನ ಇದೆ ಇಲ್ಲಿ, ಗೋಪಾಲಕೃಷ್ಣ. ಇದಾಗಿದ್ದ ಮುನ್ಗುಣಿ ಈಶ್ವರನಿಗೂ ನನ್ನ ಧರ್ಮಸ್ಥಳ ನನ್ನ ಕಲ್ಸೋದು ಬಡಭಕ್ತಿ. ನನ್ನ ಅಮ್ಮನಿಗೆ ಪಾದ ಸೇವೆ ಮಾಡ್ತೀನಿ ಸ್ವಾಮಿ. ಮಾಡಿ, ಖಂಡಿತ ಒಳ್ಳೇದಾಗುತ್ತೆ ತಾಯಿ, ಖಂಡಿತ ಒಳ್ಳೇದು ಮಾಡ್ತಾರೆ. ಆಶೀರ್ವಾದ ಬೇಕು. ವಾನಪ್ರಸ್ಥಾಶ್ರಮ ಅಂತಕ್ಕಂಥದ್ದು ಯಾಕೆಂದ್ರೆ ವಾನಪ್ರಸ್ಥಾಶ್ರಮ ಅಂತಕ್ಕಂಥದ್ದು ಇರೋದೇ ದೈವ ಸಂಕಲ್ಪ. ದೇವರ ನಾಮಸ್ಮರಣೆ ಮಾಡ್ತಕ್ಕಂಥ ಸಮಯ ನಿಮಗೆ ಆ ತಾಯಿ ಅನುಗ್ರಹಿಸಿದ್ದಾಳೆ. ಏನೆಂದರೆ ಮುಖ್ಯವಾಗಿ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೆ ತವ ಸಾನ್ನಿಧ್ಯಂ ದೇಹಿಮೆ ಕೃಪಯಾ ಶಂಭೋ ತ್ವಯಭಕ್ತಿ ಅಚಂಚಲಂ ಅಂತೇಳಿ ಪಾರ್ವತಿ ಪರಮೇಶ್ವರರ ಪ್ರಾರ್ಥನೆ ನಿಮ್ಮ ಎಲ್ಲ ಮನಸ್ಸಿನಲ್ಲಿರ್ತಕ್ಕಂಥ ದುಃಖಾದಿಗಳಿಗೆ ಸದ್ಗತಿ ಸಿಕ್ಕಿ ನಿಮ್ಮ ಎಲ್ಲ ಅಭಿಲಾಷೆಗಳು ಕೂಡ ನೆರವೇರಲಿ ಅಂತೇಳಿ ಅಮ್ಮನವರೆಲ್ಲ ಅನನ್ಯವಾಗಿ ಪ್ರಾರ್ಥಿಸುತ್ತೇನೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಸಾವಿತ್ರಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿಯನ್ನು ಕೊನೆಯದಾಗಿ ಪಾದಯಾತ್ರೆಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರೆ ಮುಂದುವರಿಸೋದಾದ್ರೆ. ಪಾದಯಾತ್ರೆದ ಬಗ್ಗೆ ತಿಳಿಸ್ಲಿಕ್ಕೆ ನಮಗೆ ಇನ್ನು 4 ಎಪಿಸೋಡ್ ಬೇಕಾಗುತ್ತೆ. ಆದರೆ ತೀರ್ಥಯಾತ್ರೆ ತಿಳಿಸ್ಬಿಡೋಣ. ತೀರ್ಥಯಾತ್ರೆಗೆ ಹೋದಾಗ ಮುಖ್ಯವಾಗಿ ಆಚರಣೆ ಮಾಡಬೇಕಾಗಿರುತ್ತೆ ಏನಪ್ಪ ಅಂದರೆ ಶ್ರದ್ಧೆ ಮತ್ತು ಭಕ್ತಿ, ಈ ಎರಡು ಇದ್ದು ಹೋಗಬೇಕು. ಎಲ್ಲೋ ಹೋಗಿ ಏನೋ ಮಾಡ್ಕೊಂಡು ತೀರ್ಥಯಾತ್ರೆಗಳನ್ನು ಯಾಕೆಂದರೆ ನಾವು ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರ ದರ್ಶನ ಮಾತ್ರೇನ ವಿನಶ್ಯತಿ ಪುಣ್ಯಕ್ಷೇತ್ರೇನ ಕೃತಂ ಪಾಪಂ ವಜ್ರಲೇಪೇನ ಭವಿಷ್ಯತಿ ಅಂತ ಹೇಳುತ್ತೆ. ವಜ್ರಕ್ಕೆ ವಜ್ರದ ಹೊಳಪು ಹೇಗಿರುತ್ತೋ ಹಾಗೆ ನಾವು ಪುಣ್ಯಕ್ಷೇತ್ರಗಳಲ್ಲಿ ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ನಮಗೆ ವಜ್ರದ ರೀತಿಯಲ್ಲಿ ನಮ್ಮನ್ನು ಕಾಡಿಸುತ್ತಂತೆ. ಹಾಗಾಗಿ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಬ್ರಹ್ಮಚರ್ಯತ್ವ ಪಾಲನೆ, ಮಿತವಾಗಿ ಸಾತ್ವಿಕ ಆಹಾರ, ಒಳ್ಳೆ ಮಾತು, ನಡೆ, ನುಡಿ ಇದೆಲ್ಲವನ್ನು ಕೂಡ ಸಾತ್ವಿಕವಾಗಿ ಇಟ್ಕೊಂಡು ದೇವರ ನಾಮಸ್ಮರಣೆ ಮಾಡುತ್ತಾ ಗಂಗೇಚೆ ಮನೆಯಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಿಂಕುರು ಅಂತೇಳಿ ಆ ಒಂದು ಗಂಗೆಯಲ್ಲಿ ಮಿಂದಾಗ ನಮ್ಮ ಪ್ರಾರ್ಥನೆ ಸಫಲತೆ ಆಗ್ತಕ್ಕಂಥದ್ದಾಗುತ್ತೆ. ಆ ನಂತರ ಮೋಕ್ಷವನ್ನು ಕಾಣುವ ಸಲುವಾಗಿ ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು. ಈ ಮೋಕ್ಷ ಅಂತಕ್ಕಂಥದ್ದು ಯಾವುದಕ್ಕೆ ನಮ್ಮಲ್ಲಿ ನಮಗೆ ಬಂದಿರಬಹುದಾದಂಥ ಕಡು ಕಷ್ಟಾದಿಗಳ ನಿವೃತ್ತಿಗೋಸ್ಕರವಾಗಿ ಅದಕ್ಕೆ ಮೋಕ್ಷವನ್ನು ಕಾಣುವ ಸಲುವಾಗಿ ನಾವು ದೇವತಾ ಕ್ಷೇತ್ರಗಳಿಗೆ ದರ್ಶನಕ್ಕೆ ತೆರಳುತ್ತೀವಿ. ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಈ ಎರಡೂ ಒಟ್ಟಿಗೆ ಇರತಕ್ಕಂಥ ಕ್ಷೇತ್ರಗಳಿಗೆ ಕನಿಷ್ಠ 6 ತಿಂಗಳಿಗೆ ಒಮ್ಮೆ ಆದರೂ ಕೂಡ ಕುಟುಂಬದವರೊಟ್ಟಿಗೆ ಹೋಗಿ ಬಂದಾಗ ಆ ಕುಟುಂಬದಲ್ಲಿ ನಡೆಯಬಹುದಾದಂಥ ದುರ್ಘಟನೆಗಳಿಂದ ವಿಮೋಚನೆ ಸಿಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ದಿನದ ವಿಶೇಷತೆಯ ಜೊತೆಗೆ ಕರ್ಮ ಹಾಗೆ ಸ್ನಾನದ ಕುರಿತಂತೆ ಜೊತೆಗೆ ದೈವ ದರ್ಶನಕ್ಕೆ ಇರುವ ಸಂಬಂಧ ಏನು ಅನ್ನೋದಾಗಿ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.